lemon in the spoon, a musical chair, singing, dancing, mimicry. Sir, you know one thing, in my association, every year Sivaratri, they conduct the function. I only beat the first prize. ಶಿಲ್ಪಾ, ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಏನಾಯ್ತು ಹೇಳು. ಆಗ್ಬಾರ್ದೆಲ್ಲ ಆದ್ಮೇಲೆ ಅಳ್ತಾ ಇನ್ನೇನ್ ಮಾಡ್ತಾರೆ? ಆಗ್ಬಾರ್ದಾಯ್ತಾ? ಅಂದ್ರೆ ಅಂದ್ರೆ ಅಂದ್ರೇನೆ ಏನು ಗೊತ್ತಿಲ್ದೇ ಇರೋ ಮುಗ್ದಂತರ ಮಾತಾಡ್ತಾ ಇದೀರಲ್ಲ, ಏನು ಗೊತ್ತಿಲ್ವಾ? ಅದೇ ಏನು ಅಂತ ಕೇಳ್ತಾ ಇದ್ದೀನಿ. ಬಿಡ್ಸ್ ಹೇಳ್ಬಾರ್ದಾ? ಓ, ಬಿಡ್ಸಿ ಬೇರೆ ಹೇಳ್ಬೇಕಾ? ಸುಮ್ನೆ ಗೊಳೋ ಅಂತ ಅಳ್ತಾ ಇದ್ರೆ ನನಗೇನ್ ಗೊತ್ತಾಗ್ಬೇಕು? ತಪ್ಪು ಮಾಡ್ದವ್ರು ನೀವು. ಯಾಕ್ರಿ ಈ ರೀತಿ ಮಾಡಿದ್ರಿ? ಯಾರ್ರಿ ಅವಳು? ನಿಮ್ ಮೊಬೈಲ್ ಸಂಗಾತಿ? ಮಾತಾಡ್ರಿ, ಯಾಕೆ ಸುಮ್ಮನೆ ಇದ್ದೀರಾ? ನನ್ನ ಮೊಬೈಲಲ್ಲಿ ಎಲ್ಲ ಮೆಸೇಜ್ ಓದಿದ್ಯಾ? ಯಾಕೆ ಓದ್ಬಾರ್ದತ್ತಾ? ನೋಡು ಶಿಲ್ಪಾ, ಮದ್ವೆಗಿಂತ ಮುಂಚೆ ನಾನು ಅವಳನ್ನ ಲವ್ ಮಾಡಿದ್ದು ನಿಜ. ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಅವಳನ್ನ ಮರೆತು ನಿನ್ನನ್ನು ಮದುವೆ ಮಾಡ್ಕೊಂಡೆ. ನಿನ್ನನ್ನು ಮದುವೆ ಮಾಡ್ಕೊಂಡ ದಿನದಿಂದ ನಿನಗೆ ನಿಯತ್ತಿನ ಗಂಡಾಗಿ ಬದುಕ್ತಾ ಇದ್ದೀನಿ. ಹೇಗೋ ನನ್ನ ಫ್ರೆಂಡ್ ಹತ್ರ ನನ್ನ ನಂಬರ್ನ ಕಲೆಕ್ಟ್ ಮಾಡಿ 4-5 ದಿನದಿಂದ ಕಾಲ್ ಮಾಡಿ ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ. ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ ಶಿಲ್ಪಾ, ಪ್ಲೀಸ್ ನನ್ನ ನಂಬು. ಈ ವಿಷಯನ ನಿನ್ನ ಹತ್ರ ಮದುವೆಗಿಂತ ಮುಂಚೆನೇ ತಿಳಿಸೋಣ ಅಂದ್ಕೊಂಡೆ. ನೀನು ಇದೇ ಥರ ಎಲ್ಲಿ ರಂಪ ಮಾಡ್ತೀಯ ಅಂತ ಬೈದಿನ ಸುಮ್ಮನೆ ಆದೆ. ನಾನೇನಾದ್ರೂ ನಿಮ್ಮ ಕಳ್ಳ ಸಂಬಂಧ ನೋಡಿ ತಿಳ್ಕೊಂಡಿರ್ಲಿಲ್ಲ ಅಂದ್ರೆ ಅವಳಿಗೊಂದು ಮಗು ಹುಟ್ಟಿಸಿ ಅವಳನ್ನೂ ಕರ್ಕೊಂಡು ಬಂದು ಇಲ್ಲೇ ಸಂಸಾರ ಮಾಡ್ತಾ ಇದ್ರಿ. ನಾನಿದ್ದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕಿತ್ತು ಅಲ್ವಾ? ಏಯ್ ಇರೇ, ದುಡ್ಕಿ ಏನೇನೋ ಕಲ್ಪನೆ ಮಾಡ್ಕೋಬೇಡ. ನಿನ್ನಂತ ಒಂದು ಮದ್ವೆಗೆ ನನ್ನ ಜೀವನನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಏಯ್ ಛೀ ಪಾಪಿ, ನಿನ್ನಂತ ಒಂದ್ ಜೊತೆ ನನಗೆ ಸಂಸಾರ ಬೇಡ, ಅವಳ ಜೊತೆನೆ ಬಾಳ್ವೆ ಮಾಡು. ಏ ಶಿಲ್ಪಾ, ಶಿಲ್ಪಾ ಏನ್ ಮಾಡ್ತಾ ಇದೀಯಾ? ದುಡುಕ್ಬೇಡ ಪ್ಲೀಸ್, ನಾನು ಹೇಳೋದ್ ಕೇಳು. ಇವತ್ತಿಗೆ ನಿನ್ನ ನನ್ನ ಸಂಬಂಧ ಮುಗೀತು, ಇನ್ ಮುಂದೆ ನಿನ್ ಮುಖಾನು ತೋರಿಸ್ಬೇಡ. ಶಿಲ್ಪಾ ಪ್ಲೀಸ್, ನನ್ನನ್ನು ಬಿಟ್ಟೋಗ್ಬೇಡ. ನೀನ್ ಇಲ್ದೆ ನಾನು ಬದುಕಕ್ಕಾಗಲ್ಲ. ಕಾರ್ತಿಕ್, ನೀನಾಗ್ ನೀನೇ ನನಗೆ ಏನೂ ಹೇಳಿಲ್ಲ, ಎಲ್ಲ ನಾನೇ ಕಂಡಿಡ್ಕೊಂಡು ಹೋಗ್ತಾ ಇದ್ದೀನಿ. ಶಿಲ್ಪಾ, ಶಿಲ್ಪಾ ಇರೇ, ಶಿಲ್ಪಾ. ಫೋನ್ ರಿಸೀವ್ ಮಾಡೆ, ಫೋನ್ ರಿಸೀವ್ ಮಾಡು. ತಪ್ಪು ಮಾಡ್ದವ್ರು ನೀವು. ಯಾಕ್ರಿ ಈ ರೀತಿ ಮಾಡಿದ್ರಿ? ಇವತ್ತಿಗೆ ನಿನ್ನ ನನ್ನ ಸಂಬಂಧ ಮುಗೀತು, ಇನ್ ಮುಂದೆ ನಿನ್ ಮುಖಾನು ತೋರಿಸ್ಬೇಡ. ಛೇ,
ಶಿಲ್ಪಾ, The number you are trying to call is currently not reachable. Please. ನೀನಾಗ ನೀನೇ ನನಗೆ ಏನೂ ಹೇಳಿಲ್ಲ, ಎಲ್ಲ ನಾನೇ ಕಂಡಿಡ್ಕೊಂಡು ಹೋಗ್ತಾ ಇದ್ದೀನಿ. ಶಿಲ್ಪ ಯಾಕೆ ನನ್ನನ್ನು ಅರ್ಥ ಮಾಡ್ಕೊತಾ ಇಲ್ಲ? ಶಿಲ್ಪ ನನ್ನ ಜೊತೆ ಬಾಳಲ್ವಾ? ಹೌದು, ಅವಳು ನನ್ನ ಜೊತೆ ಬಾಳಲ್ಲ. ಇಂಥ ಬದುಕು ನನಗೆ ಬೇಕಾ? ಬೇಡ, ಬೇಡವೇ ಬೇಡ. ಇಂಥ ಬದುಕು ನನಗೆ ಬೇಡ, ನನಗೆ ಬೇಡ. ಇದು ಬರೀ ಕನಸ. ಆದರೆ ನನ್ನ ಹಳೆ ವಿಷಯ ನಿಜವಾಗ್ಲೂ ಅವಳಿಗೇನಾದರೂ ಗೊತ್ತಾಗ್ಬಿಟ್ರೆ? ಇಲ್ಲ, ಅವಳ ಹತ್ರ ಹೇಳ್ಬಿಡೋದೇ ಸರಿ ಅನಿಸುತ್ತೆ. ಬೇಡ, ಹೇಳೋದಕ್ಕಿಂತ ಒಂದು ಪತ್ರನೇ ಬರೆದ್ಬಿಡ್ತೀನಿ. ಹೌದು, ಅದೇ ಸರಿ. ಇದೇನಿದು? ನಿಮಗೆ ಈ ಪತ್ರದ ಮೂಲಕ ಒಂದು ವಿಷಯ ತಿಳಿಸ್ಬೇಕಿದೆ. ಆದರೆ ನಂತರದ ಪರಿಣಾಮದ ಬಗ್ಗೆ ಅಂಜಿಕೆ, ಆತಂಕ, ಭಯ. ಬರೆಯಲು ಕೈ ಬರುತ್ತಿಲ್ಲ, ನಡುಗುತ್ತಿವೆ, ತಲೆ ಸುತ್ತುತ್ತಾ ಇದೆ, ನಿಲ್ಲಲು ಕಾಲ್ಗಳಲ್ಲಿ ಶಕ್ತಿ ಇಲ್ಲ. ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಸಹ ನಾನು ನಿಮಗೆ ವಿಷಯ ತಿಳಿಸಿ ಮನಸ್ಸನ್ನು ಹಗುರ ಮಾಡಿಕೊಳ್ಳಲೇಬೇಕಿದೆ. ಆ ದೇವರನ್ನು ಪ್ರಾರ್ಥಿಸಿ ಎಲ್ಲ ಕಷ್ಟಗಳನ್ನು ಅವನಿಗೆ ಒಪ್ಪಿಸಿ ಬರೆಯಲು ಪ್ರಾರಂಭಿಸುತ್ತಿದ್ದೇನೆ. ನಿಮ್ಮ ಪ್ರೀತಿ ಮತ್ತು ಪ್ರೇಮ ನನ್ನನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ನನ್ನ ಹಳೆಯ ಕಹಿ ನೆನಪುಗಳು ನನ್ನಿಂದ ದೂರವಾಗುತ್ತಲೇ ಹೋದವು. ಆದರೆ ಆ ನೀಚನ ಪುನರಾಗಮನದಿಂದ ನನ್ನ ಮನಸ್ಸು ಅಲ್ಲೋಲ ಕಲ್ಲೋಲ ಆಗಿದೆ. ಮುಂದಾಗಬಹುದಾದಂತಹ ಯಾವುದೇ ಅಹಿತಕರವಾದ ಘಟನೆಗಳನ್ನು ನೆನೆದು ಈ ಪತ್ರದ ಮೂಲಕ ಹಿಂದಿನ ತಪ್ಪನ್ನು ನಿಮ್ಮೊಂದಿಗೆ ಹಂಚಿಕೊಂಡು ಕ್ಷಮೆ ಯಾಚಿಸುತ್ತಿದ್ದೇನೆ. ನಿಮ್ಮ ಮುಂದಿನ ಯಾವುದೇ ತೀರ್ಮಾನಗಳಿಗೂ ನಾನು ಬದ್ಧಳಾಗಿರುತ್ತೇನೆ. ಒಂದು ವೇಳೆ ನೀವು ನನ್ನನ್ನು ತಿರಸ್ಕರಿಸಿ ದೂರ ಮಾಡಿದರೂ ಸಹ ನಾನು ನಿಮ್ಮನ್ನು ಕಡೆಯವರೆಗೂ ಪ್ರೀತಿಸುತ್ತೇನೆ. ಶಿಲ್ಪಾ, ಶಿಲ್ಪಾ, ಷಡ್ವಕ್ತ್ರಂ ಶಿಖಿವಾಹನಂ ತ್ರಿನಯನಂ ಚಿತ್ರಾಂಬರಾಲಂಕೃತಂ ಶಕ್ತಿಂ ವಜ್ರಮಥೋ ತ್ರಿಶೂಲಮಭಯಂ ಖೇಟಂ ಧನುಃ ಸ್ವಸ್ತಿಕಂ ಪಾಶಂ ಕುಕ್ಕುಟಂ ಅಂಕುಶಂ ಚ ವರದಂ ಧೋರ್ಬಿರ್. ಶಿಲ್ಪಾ, ಕಾರ್ತಿಕ್, ನನ್ನ ಹಳೆ ಕತೆ ಎಲ್ಲ ನಿಮಗೆ ಗೊತ್ತಾದ್ಮೇಲೆ ನನ್ನ ಮುಖ ನೋಡೋಕ್ಕೂ ನಿಮಗೆ ಅಸಹ್ಯ ಆಗ್ತಿರ್ಬೇಕಲ್ವಾ? ನೀವು ಮುಂಚೆ ಥರ ನನ್ನನ್ನು ಪ್ರೀತಿಸಿ ಹೆಂಡತಿ ಸ್ಥಾನ ಕೊಡಲ್ಲ ಅಲ್ವಾ? ನಾನೇ ನಿಮ್ಮ ಜೀವನ ಬಿಟ್ಟು ದೂರ ಹೊರಟೋಗ್ತೀನಿ. ಈ ಸಮಸ್ಯೆಗಿದೆ ಪರಿಹಾರ. ನಿನ್ನ ಪತ್ರ ಓದುವಾಗ ಒಬ್ಬ ಮಾಮೂಲಿ ಗಂಡನಾಗಿ ನನಗೂ ಕೋಪ ಬಂತು. ನಿನ್ನ ಪ್ರಾರ್ಥನೆ ಆ ದೇವ್ರಿಗೆ ಕೇಳಿಸಿರ್ಬೇಕು ಅನಿಸುತ್ತೆ. ಅವನೇ ನನ್ನ ಈ ಬದಲಾವಣೆ ಕಾರಣ ಅನಿಸುತ್ತೆ. ನಿನ್ನ ಪತ್ರ ಓದುವಾಗ ನಿನ್ನಲ್ಲಿರೋ ಭಯ, ನೋವು, ಆತಂಕ ಎಷ್ಟರ ಮಟ್ಟಿಗಿದೆ ಅಂತ ಗೊತ್ತಾಯಿತು. ನಿನ್ನ ಕಣ್ಣೀರೇ ಹೇಳ್ತಾ ಇದೆ ನೀನು ತಪ್ಪು ಮಾಡಿಲ್ಲ ಅಂತ. ಈ ನಿನ್ನ ನಿಷ್ಕಲ್ಮಶ ನೋಟನೇ ನನಗೆ ಭರವಸೆ ಮೂಡಿಸ್ತಾ ಇದೆ. ಡೋಂಟ್ ವರಿ, ಐ ಆಮ್ ಆಲ್ವೇಸ್ ವಿತ್ ಯು. ನೀನು ನನ್ನ ಜೊತೆ ಮೊದಲು ಹೇಗಿದೆಯೋ ಆ ರೀತಿ ಇದ್ಬಿಡು. ನಿಮ್ಮ ವಿಶ್ವಾಸ ತುಂಬಿದ ಮಾತುಗಳೇ ನನಗೆ ಪುನರ್ಜನ್ಮ ಕಾರ್ತಿಕ್.
ನಿಮ್ದು ಬಹಳ ದೊಡ್ಡ ಗುಣ ರೀ. ಸಂಬಂಧಗಳ ಹಿಂದಿನ ಅಧ್ಯಾಯಗಳು ಸುಖಾಂತ್ಯ ಕಾಣದೇ ಇರಬಹುದು ಮತ್ತು ಒಬ್ಬ ವ್ಯಕ್ತಿಯನ್ನು ಅವನ ಹಿಂದಿನ ಸಂಬಂಧಗಳಿಂದ ಅಳೆಯಬಾರದು. ನಿಮ್ಮ ನೆನ್ನೆಯನ್ನು ಸ್ವೀಕರಿಸಿ, ಇಂದನ್ನು ಬೆಂಬಲಿಸಿ, ನಾಳೆಯನ್ನು ಪ್ರೋತ್ಸಾಹಿಸುವ ವ್ಯಕ್ತಿಯನ್ನು ಹೊಂದಿರುವುದೇ ನಿಜವಾದ ಸಂಬಂಧ. ಓಕೆ ರೆಡಿ